ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ Kcet ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಡೌಟ್ ನಂಬರ್ 3 ಅನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಡೌಟ್ ಏನಂದರೆ, ಐ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಫಾರ್ಮ್ ಸೈನ್ಸ್ ಕೋರ್ಸ್. ನಾನು ಫಾರ್ಮ್ ಸೈನ್ಸ್ ಕೋರ್ಸನ್ನು ಮಾಡಬೇಕು. ಸೊ ಈಗ ಕೊಟ್ಟಿರುವಂಥ ವೆರಿಫಿಕೇಷನ್ನು ಇಂಜಿನಿಯರಿಂಗ್ ಅವ್ರಿಗೆ ಅಷ್ಟೇನಾ, ಫಾರ್ಮ್ ಸೈನ್ಸ್ ಅವ್ರಿಗೆ ಅಪ್ಲೈ ಆಗೋದಿಲ್ವಾ? ಅದರ ಜೊತೆಗೆ ನಂದು ಇಂಜಿನಿಯರಿಂಗ್ ರ್ಯಾಂಕೇ ಬಂದಿಲ್ಲ. ರ್ಯಾಂಕ್ ಯಾಕೆ ಬಂದಿಲ್ಲ ಅಂತಂದರೆ, ನೀವು ಮ್ಯಾಥಮೆಟಿಕ್ಸ್ ಬರೆದಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಇಂಜಿನಿಯರಿಂಗ್ ರ್ಯಾಂಕೇ ಬಂದಿಲ್ಲ, ನಾನು ಯಾವ ರ್ಯಾಂಕಿನ ಆಧಾರದ ಮೇಲೆ ಹೋಗಬೇಕು? ಭಾಳ ಸಿಂಪಲ್ ಇದೆ ಡೌಟು, ಆನ್ಸರ್ ಕೂಡ ಭಾಳ ಸಿಂಪಲ್ ಇದೆ. ಗೊತ್ತಿರಲಿ, ನೀವು ಯಾವುದೇ ಕೋರ್ಸನ್ನು ಇಲ್ಲಿ ಮಾಡ್ತೀರಿ ಅಂತ ಅಂದರೂ ಕೂಡ ಯಾವುದೇ ಕೋರ್ಸನ್ನು ನೀವು ಇಲ್ಲಿ ಮಾಡಿ, ರೈಟ್? ಸೊ ಎನಿ ಕೋರ್ಸ್ ಯು ಕ್ಯಾನ್ ಡು. ಅದು ಫಾರ್ಮ್ ಸೈನ್ಸ್ ಇರ್ಬೋದು, ಬಿ ಫಾರ್ಮಾ, ಡಿ ಫಾರ್ಮಾ, ಈವನ್ BSc ನರ್ಸಿಂಗ್ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳ್ಕೊಳ್ಳಿ. ಈವನ್ BSc ನರ್ಸಿಂಗ್ ಕೂಡ ಈಗಲೇ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕು. BSc ನರ್ಸಿಂಗಲ್ಲಿ ಸಪ್ರೇಟಾಗಿ ಇರೋದಿಲ್ಲ, ಈ ವರ್ಷ KCETಯಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಈವನ್ ಫಾರ್ BSc ನರ್ಸಿಂಗ್ ಯು ಹ್ಯಾವ್ ಟು ಗೋ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೌ ಓನ್ಲಿ. ಓಕೆ, ಸೊ ನೀವು ಯಾವುದೇ ಕೋರ್ಸನ್ನು ಮಾಡ್ತಿದ್ರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಈಗಲೇ ಹೋಗಬೇಕು. ಹಾಗಾದರೆ ಸರ್, ಅದು ಶೆಡ್ಯೂಲಲ್ಲಿ ಮೇಲ್ಗಡೆ ಇಂಜಿನಿಯರಿಂಗ್ ಮಾತ್ರ ಮೆನ್ಷನ್ ಮಾಡಿದ್ದಾರೆ, ಯಾಕೆ? ಅವರು ಒಂದು ಬೇಸಿಕ್ ಒಂದು ಇಟ್ಕೊಂಡು ಒಂದು ಶೆಡ್ಯೂಲ್ನ ಕೊಡಬೇಕು, ಹೌದಾ? ಸೊ ಎಲ್ಲರಿಗೂ ಹೆಲ್ಪ್ ಆಗಲಿ ಅನ್ನೋದಕ್ಕೆ ಇಂಜಿನಿಯರಿಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಸೊ ಅದರಲ್ಲಿ ಇಂಜಿನಿಯರಿಂಗ್ ಇದೆ ಅಂದರೆ ಇಂಜಿನಿಯರಿಂಗ್ದವ್ರಿಗೆ ಅಷ್ಟೇ ಅಲ್ಲ, ಅದು ಎಲ್ಲ ಕೋರ್ಸ್ KCET ಅಂಡರ್ ಯಾವ್ಯಾವ ಕೋರ್ಸ್ಗೆ ಅಡ್ಮಿಷನ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಿ, ಅವೆಲ್ಲ ಕೋರ್ಸ್ಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಈಗಲೇ ಇರ್ತದೆ, ಕೊಟ್ಟಿರುವಂಥ ಶೆಡ್ಯೂಲ್ ಪ್ರಕಾರ ಇರ್ತದೆ. ಇಂಜಿನಿಯರಿಂಗ್ ರ್ಯಾಂಕ್ ಅಂತ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಂಡು ತಲೆಬಿಸಿ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮಗೇನಾದರೂ ಇಂಜಿನಿಯರಿಂಗ್ ರ್ಯಾಂಕ್ ಬಂದಿದ್ದರೆ ಆ ರ್ಯಾಂಕಿನ ಆಧಾರದ ಮೇಲೆ ಹೋಗಿ. ಸೊ ನೀವು ಮ್ಯಾಥಮೆಟಿಕ್ಸ್ ಬರೋದಿಲ್ಲ, ರ್ಯಾಂಕೇ ಬಂದಿಲ್ಲ, ಆದರೂ ನಾನು ಫಾರ್ಮ್ ಸೈನ್ಸ್ ಕೋರ್ಸು, ಈಗ ಫಾರ್ ಎಕ್ಸಾಂಪಲ್ ವೆಟರ್ನರಿಗೆ PCB ಸಾಕು ನಮಗೆ. ಸೊ ನಾನು ಅದನ್ನು ಮಾಡಬೇಕು, ಏನು ಮಾಡಬೇಕು ಅಂತ ಇದ್ದರೆ, ಸೊ ನಿಮ್ಮ ಬೆಸ್ಟ್ ರ್ಯಾಂಕ್ ಯಾವುದಿದೆ, ನಿಮ್ಮ ಬೆಸ್ಟ್ ರ್ಯಾಂಕ್, ಅದು ಬಿ ಫಾರ್ಮಾ ಇರ್ಬೋದು, ಡಿ ಫಾರ್ಮಾ ಇರ್ಬೋದು, ಅಥವಾ ಯಾವುದೇ ಇರ್ಬೋದು, ನಿಮ್ಮ ಬೆಸ್ಟ್ ರ್ಯಾಂಕ್ ಯಾವುದನ್ನು ಮೆನ್ಷನ್ ಮಾಡಿದ್ದಾರೆ KCET ಮಾರ್ಕ್ಸ್ ಕಾರ್ಡಲ್ಲಿ, ಅದರ ಒಂದು ಅನುಗುಣವಾಗಿ, ಸೊ ನಿಮಗೆ ಇಂಜಿನಿಯರಿಂಗ್ ರ್ಯಾಂಕ್ ಬಂದಿಲ್ಲ ಅಂತಂದ್ರೂ ಕೂಡ ಅಲ್ಲಿ ಮೆನ್ಷನ್ ಮಾಡಿರುವಂಥ ರ್ಯಾಂಕ್ ಏನಿದೆಯಲ್ಲ ಅದನ್ನು ನೋಡಿ, ನಿಮ್ಮ ಬೆಸ್ಟ್ ರ್ಯಾಂಕನ್ನು ನೋಡಿ ಆ ದಿವಸ BO ಆಫೀಸಿಗೆ ಹೋಗಿ. ಏನೋ ಸ್ವಲ್ಪ ಹೆಚ್ಚು ಕಡಿಮೆ ನೆಕ್ಸ್ಟ್ ಡೇ ಹೋದರೂ ಕೂಡ ಏನೂ ಪ್ರಾಬ್ಲಮ್ ಮಾಡೋದಿಲ್ಲ, ಅವ್ರೇನು ಮಾಡೋದಿಲ್ಲ ಅಂತ ಹೇಳೋದಿಲ್ಲ. ಓಕೆ, ಬಟ್ ಶೆಡ್ಯೂಲನ್ನು ಯಾವ ರೀತಿ ಫಾಲೋ ಮಾಡಬೇಕು ಅಂತಂದರೆ, ಬರೀ ಇಂಜಿನಿಯರಿಂಗ್ ಅಂತ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇಂಜಿನಿಯರಿಂಗ್ ಅಷ್ಟೇ ಅಲ್ಲ, ನೀವು ಯಾವುದೇ ಕೋರ್ಸನ್ನು ಮಾಡ್ತೀರಿ ಅಂತಂದ್ರೂ ಕೂಡ ಈಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಬರಬೇಕು. ಸೊ ಇಂಜಿನಿಯರಿಂಗ್ ರ್ಯಾಂಕೇ ಬಂದಿಲ್ಲ ಅನ್ನೋರು ನಿಮ್ಮ ಬೆಸ್ಟ್ ರ್ಯಾಂಕ್ ಯಾವುದಕ್ಕೆ ಬಂದಿದೆ, ಈಗ ಬಿ ಫಾರ್ಮ್ ಬಂದಿದೆ ಅಂದರೆ ಅದಕ್ಕೆ ಹೋಗಿ, ನೀವು ಬಿ ಫಾರ್ಮನ್ನೇ ಮಾಡಬೇಕಂತೇನಿಲ್ಲ. ನಾವು BO ಆಫೀಸಿಗೆ ಹೋಗಿ ಮಾಡಿಸ್ಕೊಂಡು, ಅಂದರೆ ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಬರೋದಕ್ಕೆ ನಮಗೆ ಯಾವ ಡೇ ಅಂತ ಅಂದರೆ, ಸೊ ಬೆಸ್ಟ್ ರ್ಯಾಂಕನ್ನು ನೋಡಿ, ಆ ಡೇಯನ್ನು ನೋಡಿ, ಆ ಡೇಗೆ ಸಂಬಂಧಪಟ್ಟಂಗೆ ಹೋಗಿ. ಮೇಲ್ಗಡೆ ಇಂಜಿನಿಯರಿಂಗ್ ಕೊಟ್ಟಿದ್ದಾರೆ ಅಂಥೇಳಿ ಅದ್ರ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ರೈಟ್? ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಡೌಟ್ ನಂಬರ್ 4 ಬಗ್ಗೆ ಮಾತಾಡೋಣಂತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.